ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ನಡೀತಾ ಇದೆ, ಏನು ಅನ್ಸುತ್ತೆ ಸರ್ ತಮಗೆ? ಅಲ್ಲ, ಡಿನ್ನರ್ ಮೀಟಿಂಗ್ ಎಲ್ಲ ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ. ಅವ್ರಿಗೇನಾಗ್ಬಿಟ್ಟಿದ್ದಾರೆ, 30 ತಿಂಗಳಾದಮೇಲೆ ಇಳಿಬೇಕಲ್ಲ, ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಯಾಕೆಂದರೆ ಸಿದ್ದರಾಮಯ್ಯ ನಿಮ್ಗೊಂದು ಮಾತು ಹೇಳ್ತೀನಿ ರೀ, 16th ಲೂಯಿ ಅಂತಿದ್ದ ಒಬ್ಬ, 16th ಲೂಯಿ ಯುರೋಪಲ್ಲಿ. ಅವನನ್ನು ಕೇಳ್ತಾರೆ ನಿನ್ನ ನಂತರ ಯಾರು ಅಂತ, ನನ್ನ ನಂತರ ಜಲಪ್ರಳಯವಾಗಲಿ ಅಂತ. ನಾನು ಜಲಪ್ರಳಯ ಆದರೆ ಒಬ್ಬರು ಉಳಿಯೋಂಗಿಲ್ವೇ, ಹಾಗೆ ಸಿದ್ದರಾಮಯ್ಯ ಇವ್ರ ನಂತರ ಜಲಪ್ರಳಯ. ಕಾಂಗ್ರೆಸ್ ಇರಬಾರ್ದು, ಯಾವನೂ ಇರಬಾರ್ದು. ಹಾಗಾಗಿ ಸಿದ್ದರಾಮಯ್ಯನವರ ಆ್ಯಕ್ಟಿವಿಟೀಸ್ ಏನಾಗ್ತಾಯಿದೆ ಈಗ, ಸರ್ಕಾರಕ್ಕೂ ಒಂದಲ್ಲ ಒಂದು ಕಡೆ ಕೆಟ್ಟ ಹೆಸರು ಬರ್ತಾಯಿದೆ, ಕಾಂಗ್ರೆಸ್ ಪಾರ್ಟಿನೂ ಮುಗಿಸೋವಂಥ ವಿಚಾರ. ಹಾಗಾಗಿ ಇದು ಡಿನ್ನರ್ ಪಾರ್ಟಿ ಬಿಡಿ, ಅದೇನು ಏನಪ್ಪ ಅಂತ ಅಂದರೆ ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು, ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೈಕಮಾಂಡ್ ಏನಂತ ನೋಡಬೇಕಾದ್ರೆ. ಯಾಕೆಂದರೆ ಇದೇನೇ ಇರಲಿ, ನೀವು DK ಶಿವಕುಮಾರ್ಗೆ ಯಾವ ಕಾರಣದಿದ್ರು ತಪ್ಪಿಸೋಕ್ಕಾಗಲ್ಲ. ನಾವೆಲ್ಲ 40 ವರ್ಷ ಕಾಂಗ್ರೆಸ್ಸಲ್ಲಿದ್ದವರು. DK ಶಿವಕುಮಾರ್ ಇವತ್ತು ಯಾವ ಊರಿಗೆ ಹೋದರೂ ಕೂಡ ಒಂದು 50 ಜನ ವರ್ಕರ್ಸ್ನ ಐಡೆಂಟಿಫೈ ಮಾಡ್ತಾರೆ. ಆ ವರ್ಕರ್ಸು ಗೊತ್ತಿಲ್ಲ ಈ ಸಿದ್ದರಾಮಯ್ಯಗೆ. ಸುಮ್ಮನೆ ಯಾರು ಚಮಚಗಳು ಚೇಲಾಗಳು ಜೊತೆಲಿ ಇಟ್ಕೊಂಡು ತಿರುಗ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಾರ್ಟಿನ ಮುಗಿಸೇ ಹೋಗುವಂಥದ್ದು.